ಇಲ್ಲಿ ಮುಂದೆ ಬಂದರೆ ಅಪ್ಪಿದು. ಇದನ್ನು ಬಿಕ್ಳು ತಿಪ್ಪೆ ಅಂತಾರೆ. ಅದು ಯಾಕೆ ಬಿಕ್ಳು ತಿಪ್ಪೆ ಅಂತಾರೆ ಗೊತ್ತಿಲ್ಲ. ನಮ್ಮ ಇದು ಓಯಸಿಸ್ನ ಪರಿಸ್ಥಿತಿ ಇವತ್ತು ಹಿಂಗೈತೆ ಸದ್ಯಕ್ಕೆ. ಒಂದೊಂದು ಹೊಗಳಲ್ಲೂ ತಿನ್ನೋರು ಹೆಸರು ಇರುತ್ತಂತೆ. ನೋಡ್ರಿ, ಆ ಬಾಡೆಯಲ್ಲಿ ರೌಂಡ್ ಕಟ್ ಮಾಡಬೇಕಿತ್ತು, ಆದರೆ ಹಂಗ್ಯಾಕೋ ಕಟ್ ಮಾಡಬೇಕು ಅನ್ನಿಸ್ತಿಲ್ಲ. ಜಾಸ್ತಿ ಬೆಲೆ ಬಾಳೋ ವಸ್ತುಗಳು ಇದ್ದಾವೆ, ಅದೇ ಗಿಫ್ಟ್ ಕೊಟ್ಟಿದ್ದಾವೆ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವ್ರು ನೋಡ್ರಿ ತಿಂಡಿ ವಿಶೇಷ, ಸ್ವಲ್ಪ ಸ್ಪೆಷಲ್ ಇವತ್ತು ತಿಂಡಿ. ಕಲರ್ಫುಲ್ಲಾಗಿ ಕಾಣ್ತಾ ಐತೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗೈತೆ. ನಾನು ಆಗಲೇ ಟೇಸ್ಟ್ ನೋಡಿದೆ. ಯಾಕೆ ಅಂದರೆ ತಿಂಡಿ ಹಾಕ್ತಿದ್ದಂಗೆ ಫಸ್ಟು ನಾನು ರುಚಿ ನೋಡಿಬಿಡ್ತೀನಿ. ನಮ್ಮ ಮಗಳಿಗೆ ಲಂಚ್ ಬಾಕ್ಸು ಪ್ಯಾಕ್ ಮಾಡಬೇಕಲ್ಲ, ಅವು ನಾನು 2 ಸ್ಪೂನ್ ತಿಂದು ಏನದು ರುಚಿ ನೋಡಿದ್ರೆ ಉಪ್ಪು ಖಾರ ಎಲ್ಲ ಐತೆ ಅಂತ ಹೇಳಿದ್ರೆ ಆಮೇಲೆ ಪ್ಯಾಕ್ ಮಾಡೋದು. ನಾನೊಂಥರ ಈ ಮನೆಗೆ ಚೆಫ್ ಇದ್ದಂಗೆ. ನಮ್ಮ ಶ್ರೀಮತಿಯವರು ಕುಕ್ಕು, ನಾನು ಚೆಫು. ತಿಂಡಿ ತಿಂದು ಈಗ ವಾಕ್ ಹೊರಟಿದ್ದೀವಿ. ನಮ್ಮ ಮೇಲೊಂದು ಹಬ್ಬ ಐತೆ, ಅಲ್ಲಿವರೆಗೂ ಬಂದೀವಿ. ಅದೆಲ್ಲ ನಮ್ಮ ದಿನ್ನೇವಲ್ಲ, ತೊಗರಿ ಕಾಳು ಏನೇನು ಹಾಕಿರೋದಲ್ಲ. ಈಗ ಇಲ್ಲಿಂದ ಮುಂದೆ ಹೆಂಗೆ ಅಲ್ಲೊಂದು ಕಟ್ಟೆ ಐತೆ, ಅಲ್ಗಾನ ವಾಕ್ ಹೋಗಿ ಬರ್ತೀವಿ. ಆಮೇಲೆ ತಿಂಡಿ ಏನು ಅಂತ ಹೇಳೋದೇ ಮರ್ತೋದ್ವಿ. ನಮ್ಮ ಶ್ರೀಮತಿಯವ್ರು ಹೇಳ್ತಾರೆ ಏನು ತಿಂಡಿ ಅಂತ. ಕಾಬೂಲ್ ಕಡಲೆ ರೈಸ್ ಬಾತ್. ಕಾಬೂಲ್ ಕಡಲೆ ಗೊತ್ತಲ್ಲ, ನಾನು ಕಾಬೂಲ್ ಕಡಲೆ ಉಸ್ಲಿ ತಿಂದಿದ್ದೀನಿ. ಆಮೇಲೆ ಫಂಕ್ಷನ್ಗಳಲ್ಲೇನೋ ಕಾಬೂಲ್ ಕಡಲೆ ಇದನ್ನು ಪಲ್ಯ ಮಾಡ್ತಾರಲ್ಲ, ಅದು ತಿಂದಿದ್ದೀನಿ. ಈ ರೈಸ್ ಬಾತ್ ಅನ್ನೋದು ಇದೇ ಫಸ್ಟ್ ಟೈಮ್ ತಿಂದಿದ್ದು, ಚೆನ್ನಾಗಿತ್ತು. ನಮ್ಮ ಶ್ರೀಮತಿಯವರು ಮನೇಲಿ ಮಾಡಿದ್ದು ಇದೆ ಫಸ್ಟ್ ಟೈಮ್ ಅಲ್ಲ. ಸರಿ, ಅಲ್ಲಿ ಇದಕ್ಕೂ ಹೋಗೋಣ. ಅಲ್ಲ, ವಾಕಲ್ಲ, ಕಟ್ಟೆ ಹತ್ರ. ಅವತ್ತು ಅನ್ಗೋನೆ ಸೊಪ್ಪು ಕಿತ್ಕೊಬರಕ್ಕೆ ಹೋಯ್ತವಲ್ಲ, ಆ ಕಟ್ಟೆ ಹತ್ರ ನಮ್ಮ ಮನೆಯಿಂದ ನಡ್ಕೊಂಡೇ ಹೋಗ್ಬೋದು. ಹಂಗೆ ನಾವೀಗ ಅಲ್ಲಿ ಕಟ್ಟೆ ಹೋಗ್ಬೇಕಾದ್ರೆ ಇಲ್ಲೊಂದು ಅಪ್ಪೈತೆ, ಅಲ್ಲಿ ನೋಡ್ರಿ ಹಿಂದೆ ಡೌನ್ ಐತೆ ರೋಡು. ಇಲ್ಲಿ ಮುಂದೆ ಬಂದರೆ ಅಪ್ಪಿದು. ಇದನ್ನು ಬಿಕ್ಳು ತಿಪ್ಪೆ ಅಂತಾರೆ. ಅದು ಯಾಕೆ ಬಿಕ್ಳು ತಿಪ್ಪೆ ಅಂತಾರೆ ಗೊತ್ತಿಲ್ಲ. ಈ ಅಪ್ಪಲ್ಲಿ ಗಾಡಿ ಆಫ್ ಮಾಡಿದ್ರೆ ಸೀದಾ ನಮ್ಮ ತೋಟದ ತಕ್ಕ ಹೋಗಿ ನಿಲ್ತೈತೆ ಗಾಡಿ, ಅಷ್ಟು ಇದೈತೆ. 2 ವೀಲರಾಗಿ ಹೋಗ್ಬೇಕಾದ್ರೆ ಗಾಡಿ ಆಫ್ ಮಾಡಿದ್ರೆ ಅಲ್ಲಿಗೆ ಹೋಗಿ ನಿಲ್ತೈತೆ, ಅಷ್ಟು ಡೌನ್ ಮುಂದೆ. ಇದು ಅಪ್ಪು ನೋಡ್ರಿ, ಅಲ್ಲಿ ಗಾಡಿ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಕ್ಳು ತಿಪ್ಪೆ ಇದು ಹತ್ಬೇಕಾದ್ರೆ ಏನು ಆಯಾಸ, ಉಪ್ಪು ಯಾವ್ದು ಬರ್ತೈತಿ ನೋಡ್ರಿ. ಇಲ್ಲೊಂದು ಸಣ್ಣದೆಲ್ಲ ಗುಟ್ಟೆ ಐತಿ, ಇಲ್ಲಿ ಮಣ್ಣಿಂದು ಗುಟ್ಟೆ. ಅಪ್ಪತ್ತಿ ಮುಂದೆ ಬಂದರೆ, ಅಪ್ಪತ್ತಿ ಮೇಲಕ್ಕೆ ಬಂದರೆ ಅಲ್ಲಿ ಕಾಣ್ತೈತೆ ಕಟ್ಟೆ, ಕೆಂಚೇಗೌಡನ ಕಟ್ಟೆ. ನೋಡ್ರಿ, ನಾವು ವಾಕ್ ಮಾಡ್ಬೇಕಾದ್ರೆ ಯಾವಾಗಲೂ ಬರೀ ಕಾಲಲ್ಲೇ ವಾಕ್ ಮಾಡ್ತೀವಿ. ಅದಕ್ಕೆ ಹಿಂಗೆ ನಡ್ಕೊಂಡು ವಾಕ್ ಬಂದ್ವಲ್ಲ, ಸೀದಾ ಬರೆಗಾಲಾಗೆ ಬಂದಿದ್ದೀವಿ. ಇಲ್ಲೆಲ್ಲ ಸ್ವಲ್ಪ ಮುಳ್ಳು ಗಿಳ್ಳು ಇರ್ತೈತೆ, ನೋಡ್ಕೊಂಡು ಓಡಾಡಮ್ಮ ಆಯಿತಾ. ಇಲ್ಲ ಐತಲ್ಲ, ಈಗ ಇಲ್ಲ ಒಂದು ಕಟ್ಟಿ ತಗೊಂಡು ಎಪ್ಕ. ಇದು ಹಿಂಗೆ ಕಿತ್ರೆ ಬರಲ್ವಾ? ಬರಲ್ಲ ಅನ್ಸುತ್ತೆ. ಇಲ್ಲ, ನೋಡು ನೋಡು, ಅದು ಬಂತು. ಬಂತು. ಶಬಾಷ್. ಬಿಸಿಲು ಐತೆ ಸ್ವಲ್ಪ, ಮತ್ತು ಜೋರು ಗಾಳಿ. ನಾನು ಮಾತಾಡೋದು ಕೇಳಿಸ್ತಾ ಐತೆ ಹೆಂಗೋ. ನಾವೀಗ ಕಟ್ಟೆಗೆ ಬಂದಿದ್ದು ಸೊಪ್ಪುಗಲ್ಲ ಎಲ್ಲಮ್ಮ ಆಗಲೇ ಕಿತ್ಕೊಂಡ್ರಲ್ಲ ನಮ್ಮ ಶ್ರೀಮತಿಯವರು, ಬೇರು ಕಿತ್ಕೊಳ್ಳೋದಕ್ಕೋಸ್ಕರ. ಆದರೆ ಇದೊಂದು 4-5 ಬೇರು ಕಿತ್ಕೊಂಡೋಗಿ ಬಿಡೋಣ, ನಾವು ಮನೆ ಹತ್ರ ಬೆಳೆಸ್ಕೊಳ್ಳೋಣ ಅಂತ ಅನ್ಗೊನೆ ಸೊಪ್ಪು. ಆಮೇಲೆ ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಇಲ್ಲಿ ಅನ್ಗೊನೆ ಸೊಪ್ಪು ಕಿತ್ಕೊಂಡೋಗಿ ಬಂದಾಗಲ್ಲ ಒಂದು ಓಯಸಿಸ್ ತೋರಿಸಿದ್ದೆ. ಆ ಓಯಸಿಸ್ನ ಪರಿಸ್ಥಿತಿ ಇವಾಗ ಏನಾಗೈತೆ ಅಂತ ತೋರಿಸ್ತೀನಿ ನೋಡ್ರಿ. ಇದೇ ನೋಡ್ರಿ, ನೀವು ಲಾಸ್ಟ್ ಟೈಮು ಅದೇನು ಒಂದೇ ಒಂದು ಇದರಲ್ಲಿ ನೀರೈತೆ, ಓಯಸಿಸು ನಮ್ಮೂರು ಕಟ್ಟಿದೆ ಅಂತ ತೋರಿಸಿದ್ನಲ್ಲ. ಇವತ್ತು ಪೂರ್ತಿ ನೀರಿಲ್ಲ, ಎಲ್ಲ ನೋಡ್ರಿ ಅಲ್ಲೊಂದಿಷ್ಟೇ ಇಲ್ಲೊಂಚೂರು ತ್ಯಾವ ತನ್ವೈತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲೆಲ್ಲ ಬಿರುಕ್ಬಿಟ್ಟೈತೆ, ಬೀಟ್ ಹೊಡೆದೈತೆ ಅಂತಾರೆ ನೋಡ್ರಿ, ಎಲ್ಲ ಬಿರುಕ್ಬಿಟ್ಟೈತೆ. ಒಂಥರ ಮರುಭೂಮಿ ಆ ಥರ ನಮ್ಮ ಇದು ಓಯಸಿಸ್ನ ಪರಿಸ್ಥಿತಿ ಇವತ್ತು ಹಿಂಗೈತೆ ಸದ್ಯಕ್ಕೆ. ನಮ್ಮ ಶ್ರೀಮತಿಯವರು ಅನ್ಗೊನೆ ಸ್ವಲ್ಪ ಬೇರು ಹುಡುಕ್ತಾರೋ, ಯಾವುದೋ ಸರಿಯಾಗಿ ದೊಡ್ಡದಾಗಿರೋ ತೆಗೆ ಕೂತ್ಬಿಟ್ಟಾರೆ ಇಲ್ಲಿ. ಅನ್ಗೊನೆ ಸೊಪ್ಪೇನ ಇದು? ಇದಾದ ಬೇರೆದು ಬೇರೆ, ಇದು ಬೇರೆ ಬೇರು. ಇದು ಅನ್ಗೊನೆ ಸೊಪ್ಪು ನೋಡಿ, ಇದು ಅನ್ಗೊನೆ ಸೊಪ್ಪು. ಅಯ್ಯಪ್ಪ, ಬೇರು ನೋಡಲ್ಲ, ಹುಲ್ಲು ಬೇರು, ಎಲ್ಲ ಹುಲ್ಲಿಂದು, ಇದೆಲ್ಲ ಹುಲ್ಲು ಬೇರು. ಅದೇ ಹೋಗ್ತದೆ, ಬೇರ್ ಬಿಡ್ಕತೈತೆ.
ಇದೇನು ಸೊಪ್ಪು ಕಾಣಂಗೂ ಉಣ್ಬೇಕು ಅಂತೇನಿಲ್ಲ. ಸುಮ್ಮನೆ ಬೇರೆ ಎಸದ್ರೇನೆ ಉಣ್ಕ ಹತ್ಕತೈತೆ. ಇಲ್ಲಿ ಗುಂಡ್ಲ ಸಾಕಿನ ಉಣಲಿ. ನೆನ್ನೆ ಒಣಗೊನೆ ಸೊಪ್ಪೆಲ್ಲ ತಂದು ಅಲ್ಲಿ ಇಟ್ಟವಲ್ಲ, ಅದು ನೋಡಿದ್ರಲ್ಲ, ಇದು ಮಾರನೇ ದಿನ ಬೆಳಿಗ್ಗೆ ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಶ್ರೀಮತಿಯವರು ತಿಂಡಿ ಮಾಡ್ತಾ ಇದ್ದಾರೆ. ತಿಂಡಿಗೆ ಇನ್ನೂ ಒಗ್ಗರಣೆ ಹಾಕ್ತವ್ರೆ. ಒಗ್ಗರಣೆ ಹಾಕಿ ವಿಶೇಷ ಏನಂದ್ರೆ ಇವತ್ತು ಇಲ್ಲಿ ನೋಡ್ರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಮತ್ತು ನಿಂಬೆಹಣ್ಣು, ಇದಕ್ಕೆ ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಹಾಗೆಯೇ ಸ್ವಲ್ಪ ಕಡಲೆ ಬೀಜ, ಇಷ್ಟೆಲ್ಲ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಇದು ಚಿತ್ರಾನ್ನನೇ ಅಂತ. ಹೌದು, ಇದು ಚಿತ್ರಾನ್ನನೇ, ಆದರೆ ಸ್ವಲ್ಪ ಸ್ಪೆಷಲ್ ಚಿತ್ರಾನ್ನ. ಅಂಗಳದಲ್ಲಿ ಅಡುಗೆ ಮಾಡಿದ್ವಿ ಒಂದ್ಸಲ, ಮಡಿಕೆನಲ್ಲಿ. ಮಡಿಕೆ ಚಿತ್ರಾನ್ನ. ಅವಾಗ ಕೇಳಿದರು ಕುಕ್ಕರ್ನಲ್ಲಿ ಮಾಡಿದ್ರೆ ಯಾವ ಥರ ಮಾಡಬೇಕು, ಬಾಳೆಯಲ್ಲಿ ಯಾವಾಗ ಹಾಕ್ಬೇಕು ಏನೋ ಕೇಳಿದ್ರು. ಅದಕ್ಕೆ ಅವ್ರಿಗೆಲ್ಲ ಗೊತ್ತಾಗಲಿ ಅಂತ ಇವತ್ತು ಮನೆ ಒಳಗಡೆ ಕುಕ್ಕರಲ್ಲೇ ಮಾಡ್ತಾಯಿದ್ವಿ ಅದೇ ಚಿತ್ರಾನ್ನ ತಿಂಡಿಗೆ. ನೋಡಿರಿ, ಈ ಥರ ಮಾಮೂಲಿ ಎಲ್ಲ ಚಿತ್ರಾನ್ನಕ್ಕೆ ಹಾಕೋತಾರಲ್ಲ ಆ ಥರ ಎಲ್ಲ ಒಗ್ಗರಣೆ ಹಾಕ್ಕೋಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಹೌದಾ? ಮತ್ತು ಈರುಳ್ಳಿ ಆಮೇಲೆ ಬಾಡಿಸ್ಕೋಬೇಕು. ಈರುಳ್ಳಿಗೆ ಉದುರಿಸಿ ಹಚ್ಕೋಬೇಕು ಈ ಚಿತ್ರಾನ್ನಕ್ಕೆ ಅಲ್ವಾ? ಈರುಳ್ಳಿ ಇನ್ನೂ ಫ್ರೈ ಆಗಿಲ್ಲ, ಅದು ಉಪ್ಪು ಹಾಕತ್ತಾ ಐತಿ. ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈ ಆಗ್ತದೆ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಆಡಿಸ್ಕೋಬೇಕು, ಹಂಗೇ ಫ್ರೈ ಆಗುತ್ತೆ ಅವಾಗ. ನೋಡಿ, ಈರುಳ್ಳಿ ಫ್ರೈ ಆಗುತ್ತೆ. ಸಾಕಾಯ್ತು. ಸಾಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಣ್ಣ ಬೆರೆಸ್ಬೇಕು. ಸ್ವಲ್ಪ ಅಡುಗೆ ಅರಿಶಿನ. ಬಣ್ಣ ಅಂದರೆ ಅಡುಗೆ ಅರಿಶಿನ. ಚಿತ್ರಾನ್ನಕ್ಕೆ ಮುಖ್ಯವಾಗಿ ಅದೇ ತಾನೇ, ಅದರಿಂದನೇ ಬಣ್ಣ ಬರೋದು. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೈಡಲ್ಲಿ ಒಂದು ಸೋರ್ಸು ಸಿಡಿತು. ಇದು ಪಾವು, ನಮ್ಮ ಮನೇಲಿರೋದು ಪಾವು. ಹಳೇದು ಅಕ್ಕಿ ತೊಳ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕೀಗ. ಒಂದೊಂದು ಅಗಳಲ್ಲೂ ತಿನ್ನೋರು ಹೆಸರಿರುತ್ತಂತೆ. ಒಂದೊಂದು ಅಗಳು ಬೆಳೆಯೋಕ್ಕೂ ಅಕ್ಕಿ ಬೆಳೆಯೋಕ್ಕೂ ತುಂಬ ಶ್ರಮ ಇರುತ್ತೆ. ಅದರಿಂದ ತುಂಬ ಜನ ರೈತರದ್ದು. ಒಂದೇ ಒಂದು ಉದ್ದಿನ ಬೇಳೆ ಬಿದ್ದೈತೆ, ಅದನ್ನ ಹಾಕ್ಬಿಟ್ಟೆ. ಈ ಬಾಳೆ ಎಲೆ ಯಾಕೆ ತಂದಿದ್ದೀವಿ ಅಂದರೆ ಬಾಳೆ ಎಲೆ ಬೇಕೇ ಬೇಕು ಅದಕ್ಕೆ. ಅದಕ್ಕೋಸ್ಕರ ಬಾಳೆ ಎಲೆ ತಂದಿಟ್ಟಿದ್ದೀವಿ ಆಗಲೇ ಆಲ್ರೆಡಿ. ಅದೇನು ಒಗ್ಗರಣೆ ಮಾಡ್ಕೊಂಡಲ್ಲ ಅದಕ್ಕೆ ಅಕ್ಕಿ ಹಾಕಿಬಿಟ್ಟು, ಅಕ್ಕಿ ಹಾಕಿ ಹಂಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಸೇರಿಸ್ಕೊಬಿಟ್ಟು ಸುಮ್ಮನೆ ಒಂದ್ಸಲ ಹಂಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದ್ಮೇಲೆ ಇದು ಒಂದು ಕುದಿ ಬರಬೇಕು. ಹೌದಾ? ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಲ್ವಾ? ಒಂದು ಕುದಿ ಬರಲಿ. ಹೌದಾ? ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಂತೀನಿ. ಹಾಗೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಇಲ್ಲ, ಕುದಿಬೇಕಾದ್ರೆ ಒಂದ್ಸರಿ ಮಿಕ್ಸ್ ಮಾಡಬೇಕು. ಹೌದಾ? ನೋಡ್ರಿ, ಕುದೀತಾ ಐತೆ. ಇದನ್ನೊಂದ್ಸಲ ತಿರುಗ್ಕೋಬೇಕು ಅಂದ್ರಲ್ಲ, ತಿರುಗಿಕೊಂಡ್ರು. ಈಗ ಇದಕ್ಕೆ
ಉಪ್ಪು ಖಾರ ನೋಡ್ಬೇಕಾ? ಉಪ್ಸಲ್ದ? ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಕೊಂಡೆ. ಈಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊತೀನಿ. ಹೌದಾ? ಅದು ಕುಕ್ಕರ್ ಕ್ಯಾಪ್ ಕೂಗೋಷ್ಟರಲ್ಲಿ ಬಾಳೆ ಎಲೆನ ಈ ರೌಂಡ್ ಶೇಪಾಗಿ ಒಂದ್ಸರಿ ಕಟ್ ಮಾಡ್ಬಿಡು. ಸುಮ್ಮನೆ ಹಂಗೆ ಕಟ್ ಮಾಡಾಕಿದ್ರೆ ಆಯ್ತು, ರೌಂಡ್ ಶೇಪ್ ಏನು ಬೇಡ. ಪೀಸ್ ಪೀಸ್ ಮಾಡಕ್ಕಲ್ಲ. ಇದು ಸ್ನ್ಯಾಕ್ಸ್ಗೆ ಪರಂಗಿ ಇರಬೇಕು. ನೋಡಿರಿ, ನಮ್ಮ ಮಗಳಿಗೆ ಸ್ನ್ಯಾಕ್ಸ್ಗೆ ಈಗ ನನ್ನ ಕೆಲಸ ಇದು ಪರಂಗಿ ಎಣ್ಣೆ ಹಚ್ಚಬೇಕು. ಸ್ನ್ಯಾಕ್ಸ್ಗೆ ಇದನ್ನೇ ಹಾಕೋದು ಇವತ್ತು, ಪರಂಗಿ ಎಣ್ಣೆ. ಚಾಕ ಕೊಡಂಗಲ್ಲಿ ಚಾಕು ಚಾಕು ಮತ್ತು ಸೌತೆಕಾಯಿ ಸಿಪ್ಪೆ ತೆಗೆದು ಇದು ಕೊಟ್ಬೋರಿ ಲಾಸ್ಟಲ್ಲಿ ಮೇಲೆ ಹಾಕಿರಿ. ಲಾಸ್ಟ್ ತರಬೇಕು ಕೊಡು. ಹಚ್ಚಿಟ್ಕೊಬಿಡ್ಲ ಇಲ್ಲಿ ಲಾಸ್ಟ್ ಅಲ್ಲ ಕಣ, ಹಚ್ಚಿಟ್ಬಿಡು ಅದರಲ್ಲಿ ಮತ್ತು ಇದರಲ್ಲಿ. ಹಾಂ, ನಾನು ಈಗ ಈ ಪರಂಗಿ ಎಣ್ಣೆ ಹಚ್ತೀನಿ. ನೋಡಿರಿ, ನಮ್ಮ ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಆಗ್ತಾಯಿದೆ. ಇನ್ನೂ ತಿಂಡಿ ರೆಡಿ ಆಗಬೇಕು. ಲಂಚ್ ಅದಕ್ಕೆ ತಿಂಡಿ ತುಂಬೋದು. ಇದು ಪರಂಗಿ ಎಣ್ಣೆ ಹಚ್ಚಿಟ್ಟಿದ್ದೀನಿ ನೋಡಿರಿ ನಮ್ಮ ಮಗಳಿಗೆ ಸ್ನ್ಯಾಕ್ಸ್ಗೆ. ಇದು ನಮ್ಮ ಶ್ರೀಮತಿ ಅವ್ರಿಗೆ ನೀಟಾಗಿ ಹಚ್ಚಿ ಸ್ಪೂನ್ ಹಾಕಿ ಇಟ್ಟಿದ್ದೀನಿ. ಆಮೇಲೆ ತಿನ್ಕೋತಾರೆ ಮಗಳನ್ನ ರೆಡಿ ಮಾಡಿ. ಇದಿಷ್ಟು. ಆಮೇಲೆ ಈ ಕಡೆ ಕುಕ್ಕರು ಇನ್ನೂ ವಿಸಲ್ ಹೊಡಿತು, ಏರ್ ಹೋಗ್ಬೇಕೀಗ. ಏರ್ ಹೋದ್ಮೇಲೆ ನೋಡೋಣ ಚಿತ್ರಾನ್ನ ಹೆಂಗಿರುತ್ತೆ ಅಂತ. ನೋಡಿರಿ, ಕುಕ್ಕರ್ ಏರ್ ಹೋಗೈತೆ. ಈಗ ಓಪನ್ ಮಾಡಿ ನೋಡಿದ್ರೆ ಯಾಕೆ ಬಳೆ ಎಲೆ ಕಟ್ ಮಾಡಿ. ಹೌದಾ? ಇನ್ನೂ ಕಟ್ ಮಾಡಿಲ್ವ ಬಳೆ ಎಲೆ? ನಾನು ಮರ್ತೋಗಿದ್ದೀನಿ. ಹಾಗಾದ್ರೆ ನಿಂಬೆಹಣ್ಣು ಹಂಗೆ ಉಜ್ಬೇಕಾ? ಚೆನ್ನಾಗಿ ರಸ ಬಿಟ್ಕೋತೈತಿ ಬಿಡ್ತೀರಿ. ಹಂಗ ಮೆತ್ಕಾದ್ರೆ ಚೆನ್ನಾಗಿ ರಸ ಬಿಟ್ಕೋತೈತಿ. ನೋಡ್ರಿ, ಆ ಬಾಳೆ ಎಲೆ ರೌಂಡ್ ಕಟ್ ಮಾಡಬೇಕಿತ್ತು, ಆದರೆ ಹಂಗ್ಯಾಕೋ ಕಟ್ ಮಾಡಬೇಕು ಅನ್ನಿಸ್ತಿಲ್ಲ. ಯಾವಾಗ ಕಟ್ ಮಾಡಿಕೊಡ್ತಿದ್ದೆ. ಈಗ ಹಂಗೆ ಹಾಕೋದು ಮಡಿಸಿ ನೋಡೋಣ. ಮೇಲೆ ಪರಿಮಳ, ಆಹಾ, ಘಮ ಘಮ ಪರಿಮಳ ಉದುರಿಸ್ಬೇಕು. ತುಳಸಿ ಸಿಪ್ಪೆ ತೆಗೆದಿಲ್ವಾ ಬೀಜ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಹುಳಿ ಹಿಂಡೋದು. ಹುಳಿ ಹಿಂಡೋದು ಅಂತ ಯಾಕೆ ಹೇಳ್ತೆ? ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನಾನು. ಅದು ನಿಂಬೆಹಣ್ಣು ಹುಳಿ ಇರ್ತೈತೆ ತಾನೆ. ನಿಂಬೆಹಣ್ಣು ಹಿಂಡಿಬಿಟ್ಟು ಎಲ್ಲ ಇನ್ನೊಂದು ಸಲ ತಿರುಗಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದೇ ಸಾಕಪ್ಪ ಬಾಳೆ ಎಲೆ ಹಾಕಿ ಮುಚ್ಚೋದು ಅಲ್ವಾ? ಹಾಕಿ ಮುಚ್ಚಾಕು. ಬಾಳೆ ಎಲೆ ಹಾಕಿ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಂಗೆ ಬಿಡೋದು. ಹೌದಾ? ಅದು ಬಾಳೆ ಎಲೆ ಎಲ್ಲ ಬಿಸಿ ಒಂಥರ ಬಾಡ್ದಂಗೆ ಆಗ್ತೈತಿ. ಅವಾಗ ಅದೇನೇ ಹೇಳ್ತಿರಲ್ಲ, ಅರೋಮ. ಅರೋಮ ಅಲ್ಲ, ಅದ್ರ ಘಮ, ಪರಿಮಳ, ಅದು ಫ್ಲೇವರು ಬಿಟ್ಕೊಂಡು ಚಿತ್ರಾನ್ನದಲ್ಲಿ ಚೆನ್ನಾಗಿದೆ. ಬಾಳೆ ಎಲೆ ಇನ್ನೂ ಸ್ವಲ್ಪ ಬಾಡಬೇಕಿತ್ತು. ಟೈಮ್ ಇಲ್ಲ ಈಗ ನಮಗೆ, ಮಗಳಿಗೆ ಸ್ಕೂಲ್ಗೆ ಟೈಮ್ ಆಯ್ತು. ಅದಕ್ಕೋಸ್ಕರ ಇದು ಈ ಥರ. ಈಗ ಕುಕ್ಕರ್ ಸರಿ ಮಿಕ್ಸ್ ಮಾಡ್ಕೊಬಿಟ್ಟು ಇದು ಏನೀಗ ಕುಕ್ಕರ್ ದಮ್ ಚಿತ್ರಾನ್ನ ರೆಡಿ ಆಯಿತು. ಇಷ್ಟೇ ನೋಡಿರಿ, ಕುಕ್ಕರ್ ದಮ್ ಚಿತ್ರಾನ್ನ, ಕುಕ್ಕರ್ ಚಿತ್ರಾನ್ನ ಅಥವಾ ದಮ್ ಚಿತ್ರಾನ್ನ ಅಂದರೆ. ಇದು ಬಾಳೆ ಎಲೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಸಖತ್ತಾಗಿರುತ್ತೆ. ಆದರೆ ಈಗ ನಮಗೆ ಟೈಮ್ ಇಲ್ಲ, ನಮ್ಮ ಮಗಳಿಗೆ ಸ್ಕೂಲ್ಗೆ ಟೈಮ್ ಆಯಿತು. ಅದಕ್ಕೋಸ್ಕರ ಬೇಗ ತೆಗೆದ್ವಿ ಅಷ್ಟೇ. ಮೊಸರು ಏನೇನು ಮಾಡಿದ್ರು ಮೊಸರು ನಮ್ಮ ಮನೇಲಿ ನಮ್ಮ ಮಗಳಿಗೆ. ನೋಡಿರಿ, ಕಲರ್ಫುಲ್ಲಾಗೂ ಕಾಣ್ತೈತೆ, ರುಚಿನೂ ಇರ್ತೈತೆ. ನಮ್ಮ ಮಗಳ ಲಂಚ್ ಬಾಕ್ಸ್, ಲಂಚ್ ಬ್ಯಾಗ್ ರೆಡಿ. ದಿನ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅದು ಒಂದು ದೊಡ್ಡ ಕೆಲಸ, ಜವಾಬ್ದಾರಿ. ಏನು ಮಾಡ್ತಾವ ಮಗಳೇ? ಹೇಳಿದ ಮತ್ತೆ ಕಳ್ಸಿಲ್ಲ. ಹೌದಾ? ಈ ರೆಡ್ ಕಲರ್ ಇರೋ ಬದಲು ಪಿಂಕ್ ಕಲರ್ ಇದ್ರೆ ಇನ್ನೂ ಚೆನ್ನಾಗಿತ್ತು. ನಮ್ಮ ಮಗಳಿಗೆ ಇನ್ನೂ ತುಂಬ ಖುಷಿ ಆಗ್ತಿತ್ತು, ಇಷ್ಟ ಆಗ್ತಿತ್ತು. ಹೌದು ತಾನೇ? ಮನೇನೆ ಪಿಂಕ್ ಮಾಡ್ಬಿಟ್ಟಿದ್ದೀರಾ, ಇಲ್ಲಿ ಬ್ಯಾಗ್ ಲಂಚ್ ಬಾಕ್ಸ್ ಪಿಂಕ್ ಮಾಡಲ್ವಾ ನೋಡ್ರಿ, ನೀವು? ಗೋಡೆ ಎಲ್ಲ ಪಿಂಕ್ ಕಲರ್.
ಪೇಂಟ್ ಎಲ್ಲ ಪಿಂಕ್ ಕಲರ್. ಅಲ್ಲೆಲ್ಲ ಜಾಸ್ತಿ ಆ ಕಡೆ ತಿರುಗಿಸಲ್ಲ, ಅಲ್ಲೆಲ್ಲ ಜಾಸ್ತಿ ಬೆಲೆ ಬಾಳೋ ವಸ್ತುಗಳಿದ್ದಾವೆ. ಅದೇ ಗಿಫ್ಟ್ ಕೊಟ್ಟಿರೋವಿದ್ದಾವೆ. ನಮ್ಮ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿರೋಲ್ಲ, ಅಲ್ಲಿ ಒಂದು ಮೂಲೆಯಲ್ಲಿ ಎತ್ತಿಟ್ಟಿದ್ದೀವಿ. ಇದು ಒಂದು ನಾವು ಬಳಸಿಲ್ಲ ಅಲ್ಲ, ಅದೇನೋ ಅವರು ವುಡ್ ವರ್ಕು ಅದು ಇದು ಮಾಡ್ಬೇಕಂದ್ರೆ ಅದೆಲ್ಲ ಮಾಡಿದಾಗಲೇ ಅವೆಲ್ಲ ತೆಗೆದು ಜೋಡಿಸೋದಂತೆ. ತಿರ್ಗಾಕಿದ್ದೆ ಬಳೆಯಲ್ಲೇ ನೋಡ್ರಿ, ಚೆನ್ನಾಗಿ ಬಾಡೈತೆ ನೋಡಿ ಇವಾಗ. ನಮ್ಮ ಮಗಳು ಸ್ಕೂಲ್ಗೆಲ್ಲ ಹೋಗಾದ್ಮೇಲೆ ಅವಳನ್ನ ಸ್ಕೂಲ್ ವ್ಯಾನಿಗೆ ಬಿಟ್ಟಾದ್ಮೇಲೆ ಈಗ ನಾವು ತಿಂಡಿ ತಿನ್ನಬೇಕು. ಇನ್ನೂ ಚೆನ್ನಾಗಿ ಫ್ಲೇವರ್ ಬಿಟ್ಕೊಂಡ್ರೆ ಬಳೆ ಎಲೆ ಇದು ಘಮ, ಅದೊಂಥರ ಘಮ ಅಲ್ಲ, ಅದು ಬೇರೆ ಒಂಥರ ರುಚಿ ಬೇರೆ ಬರ್ತೈತೆ. ಈಗ ನಾವು ತಿಂಡಿ ತಿನ್ನೋ ಟೈಮು. ಅಂಗಳದಲ್ಲಿ ಅಡುಗೆನಲ್ಲಿ ಮಡಕೆನಲ್ಲಿ ಮಾಡಿದ್ವಿ ಈ ಚಿತ್ರಾನ್ನ. ಅದಕ್ಕೆ ಕೆಲವರು ಕುಕ್ಕರಲ್ಲಿ ಮಾಡಿದ್ರೆ ಯಾವ ಥರ ಮಾಡೋದು ಅಂತ ಕೇಳಿದರು. ಅದಕ್ಕೋಸ್ಕರ ಇವತ್ತು ಈ ವ್ಲಾಗಲ್ಲಿ ತೋರಿಸಿದ್ದು. ಈಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಸ್ವಲ್ಪ ಇಟ್ಟಿಗೆ ಒತ್ತಾಕೋ ಕೆಲಸ ಐತೆ. ಇಟ್ಟಿಗೆ ಏನಕ್ಕೆ ಒತ್ತಾಕಬೇಕು ಏನು ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ, ಹಂಚ್ಕೋತೀವಿ. ಸದ್ಯಕ್ಕೆ ಈಗ ತಿಂಡಿ ತಿನ್ನಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.